ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ಬೇಕರಿ ಸ್ಟೈಲ್ ಸ್ವೀಟ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಈ ಸ್ವೀಟ್ ನೋಡಿದ್ರೆ ನಿಮಗೆ ಅನಿಸ್ತೈತಿ ಬೇಕರಿ ಒಳಗ ತಂದಿರೋದು ಅಂತ, ಆದ್ರೆ ಇದನ್ನ ಕಡಿಮೆ ಖರ್ಚಿನೊಳಗ ಮನೆ ಒಳಗನ ಸಿಂಪಲ್ ಆಗಿ ಮಾಡ್ಕೋಬಹುದು. ಬರ್ರಿ ಹಂಗಾದ್ರೆ ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಸ್ವೀಟ್ ಮಾಡಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡೇನಿ. ಇವಕ್ಕೆ ರೋಸ್ಟೆಡ್ ಚನಾ ದಾಲ್ ಅಂತಾರೆ ನೋಡ್ರಿ, ಅವೇ ಇವು. ಈಗ ಇವನ್ನ ಗ್ರೈಂಡ್ ಮಾಡಿ ತಗೊಳ್ಳೋಣ. ಪೂರ್ತಿ ಪೌಡರ್ ಥರ ಆಗಬೇಕು, ಆ ಥರ ಇದನ್ನು ಪೌಡರ್ ಮಾಡಿರಿ. ಈ ಥರ ಇವನ್ನ ಗ್ರೈಂಡ್ ಮಾಡ್ಕೊಂಡು ಬಂದಾದ್ಮೇಲೆ ಈಗ ಸಾಣಿಸಿ ತಗೋಬೇಕು. ಒಂದು ಸ್ಟ್ರೈನರ್ನ ಸಹಾಯದಿಂದ ಈ ಥರ ಸಾಣಿಸಿದ್ರೆ ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿದಿದ್ರು ಅವು ಸಪ್ರೇಟ್ ಆಗ್ತಾವು. ಈ ಪುಟಾಣಿನ ಎಷ್ಟು ನೀಟಾಗಿ ಗ್ರೈಂಡ್ ಮಾಡಿದ್ರೂ ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿದಿರ್ತಾವು. ಹಾಗಾಗಿ ಈ ಥರ ಇವನ್ನ ಸಾಣಿಸಿನ ತಗೋರಿ. ಈ ಸ್ವೀಟ್ ಮಾಡೋಕ್ಕೆ ನಾನಿಲ್ಲಿ ಪುಟಾಣಿ 250 ಗ್ರಾಮ್ ಆಗುವಷ್ಟು ತೊಗೊಂಡೇನಿ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ತಗೋಬಹುದು. ಎಲ್ಲ ಪದಾರ್ಥನೂ 1 ಕಪ್ ಅಥವಾ ಬಟ್ಲದಿಂದ ಅಳತೆ ಮಾಡಿ ತಗೋರಿ. ನೋಡ್ರಿ, ಈ ಥರ ಸಾಣಿಸಿದ ಮೇಲೆ ಉಳಿದಿರುವಂಥ ಎಕ್ಸ್ಟ್ರಾ ತುಂಡು ಏನಿರ್ತಾವಲ್ಲ ಅವನ್ನ ತೆಗೆದು ಸೈಡಿಗೆ ಇಡ್ರಿ. ಈ ಹಿಟ್ಟನ್ನು ಸಾಣಿಸಿದಾದ್ಮೇಲೆ ಸ್ವೀಟ್ಗೆ ನೆಕ್ಸ್ಟ್ ಏನು ಬೇಕಂತ ನೋಡೋಣ. ಈಗ ಅರ್ಧ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಸಕ್ಕರೆ ತಗೋರಿ. ನಿಮ್ಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ 1 ಕಪ್ ಆಗುವಷ್ಟು ಸಕ್ಕರೆ ಕೂಡ ತಗೋಬಹುದು. ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಒಂದು ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕತ್ತೀನಿ. ಈಗ ಇದನ್ನು ಪೂರ್ತಿ ಪೌಡರ್ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸಕ್ಕರೆನ ಈ ಥರ ಪುಡಿ ಮಾಡ್ಕೊಂಡು ಬಂದಾದ್ಮೇಲೆ ಇದಕ್ಕೆ ಈಗ ಸ್ವಲ್ಪ ಹಾಲು ಬೇಕಾಗ್ತೈತಿ. ಅರ್ಧ ಕಪ್ ಆಗುವಷ್ಟು ಹಾಲು ತಗೋರಿ. ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ಪುಡಿ ಮಾಡ್ಕೊಂಡಿರುವಂಥ ಎಲ್ಲ ಸಕ್ಕರೆನೂ ಹಾಕ್ರಿ. ಸಕ್ಕರೆ ಪುಡಿ ಒಳಗೆ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ತೊಗೊಂಡಿರುವಂಥ ಎಲ್ಲ ಹಾಲನ್ನು ಒಂದೇ ಸಲ ಹಾಕಬೇಡ್ರಿ. ಇದ್ರಾಗಿನ ಸ್ವಲ್ಪ ಹಾಲನ್ನ ತಗೊಂಡು ಈ ಥರ ಸಕ್ಕರೆ ಕರಗಿಸಿ ತಗೋರಿ. ಇಲ್ಲಿ ನಾವು ತಗೊಂಡಿರುವಂಥ ಹಾಲು ಕಾಯಿಸಿ ಆರಿಸಿರುವಂಥ ಹಾಲು. ಇದನ್ನು ನೀವು ಕೆನೆ ಸಮೇತನೂ ಕೂಡ ತಗೋಬಹುದು. ಹಾಲೊಳಗೆ ಸಕ್ಕರೆ ಪೂರ್ತಿ ಕರಗಬೇಕು ನೋಡ್ರಿ, ಅಲ್ಲಿವರೆಗೂ ಈ ಥರ ಸ್ಪೂನ್ನಿಂದ ನೀಟಾಗಿ ಕಲಸಿ ತಗೋರಿ. ಈಗ ಸಕ್ಕರೆ ಪೂರ್ತಿ ಕರಗಿದ ಮೇಲೆ ಇದ್ರೊಳಗೆ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕಬೇಕು. ಪೌಡರ್ ಮಾಡ್ಕೊಂಡಿರುವಂಥ ಎಲ್ಲ ಪುಟಾಣಿ ಹಿಟ್ಟನ್ನು ಇದ್ರೊಳಗೆ ಹಾಕ್ರಿ. ಮೊದಲ 1 ಸ್ಪೂನ್ ತೊಗೊಂಡು ಹಿಟ್ಟನ್ನು ಹಾಲೊಳಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ಹಾಕಿರುವಂಥ ಸಕ್ಕರೆ ಹಾಲು ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡ್ರಿ, ಆ ಥರ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನು ಅರ್ಧ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಕೈಯಿಂದ ಇದನ್ನು ನೀಟಾಗಿ ಕಲಸಿ ತಗೋಬೇಕು. ಇದಕ್ಕೆ ನಾವು ಮುಂಚೆ ಸ್ವಲ್ಪ ಹಾಲನ್ನು ಮಾತ್ರ ಸೇರಿಸಿದ್ವಿ. ಈಗ ಉಳಿದಿರುವಂಥ ಹಾಲೊಳಗಿನ ಸ್ವಲ್ಪ ಹಾಲು ತೊಗೊಂಡು ಇದ್ರಾಗ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಂಡು ತಗೋಬೇಕು. ಇದನ್ನು ಜಾಸ್ತಿ ತೆಳುವಾಗಿ ನಾದ್ಕೊಂಡ್ರೆ ಸ್ವೀಟ್ ಅಷ್ಟು ಕರೆಕ್ಟಾಗಿ ಬರಂಗಿಲ್ಲ. ಹಾಗಾಗಿ ಸ್ವಲ್ಪ ಹಾಲು ಹಾಕಿ ಇದನ್ನು ಕರೆಕ್ಟಾಗಿ ನಾದ್ಕೊಂಡು ತಗೋರಿ. ನೋಡಾತಿರ್ಬೋದು ನೀವು, ಈಗ ಈ ಹಿಟ್ಟಿನ ಟೆಕ್ಸ್ಚರ್ ಕರೆಕ್ಟಾಗಿ ರೆಡಿ ಆಗೈತಿ. ನಾವು ತೊಗೊಂಡಿರುವಂಥ ಹಾಲೊಳಗೆ ಇನ್ನೂ ಇಷ್ಟು ಹಾಲು ಉಳಿದೈತಿ. ಈಗ ಈ ಹಿಟ್ಟಿನೊಳಗೆ ಈಕ್ವಲ್ ಆಗಿ 2 ಭಾಗ ಮಾಡಿ ತಗೊಳ್ಳೋಣ. ಇದ್ರಾಗ ನಾವು ಕಲರ್ ಆ್ಯಡ್ ಮಾಡತ್ತೀವಿ. ಕಲರ್ ಇಲ್ಲಿ ಆಪ್ಷನಲ್ ಐತಿ, ನಿಮ್ಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲಂದ್ರೆ ಸ್ಕಿಪ್ ಮಾಡ್ಬೋದು. ತೊಗೊಂಡಿರುವಂಥ ಒಂದು ಹಿಟ್ಟಿನ ಭಾಗದೊಳಗೆ ನಾನಿಲ್ಲಿ ಗ್ರೀನ್ ಕಲರ್ ಆ್ಯಡ್ ಮಾಡತ್ತೀನಿ. ನಿಮ್ಗೆ ಇಷ್ಟ ಬಂದಿರುವಂಥ ಕಲರ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಈ ಕಲರ್ನ ಈ ಥರ ಪುಡಿನೂ ಹಾಕ್ಬೋದು, ಇಲ್ಲಾಂದ್ರೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಹಾಲೊಳಗೆ ಕಲರ್ನ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಈ ಹಿಟ್ಟಿಗೆ ಕರೆಕ್ಟಾಗಿ ಕಲರ್ ಹತ್ತುವಂಗೆ ಈ ಥರ ನಾದ್ಕೊಂಡು ತಗೋರಿ. ಇದನ್ನು ನೀಟಾಗಿ ನಾದ್ಕೊಂಡಾದ್ಮೇಲೆ ಈಗ ಒಂದು ಬಟರ್ ಪೇಪರ್ ಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ರಿ. ತುಪ್ಪ ಹಾಕಿ ಈ ಥರ ನೀಟಾಗಿ ಸವರಿ ಇಟ್ಕೋಬೇಕು. ಈಗ ಹಿಟ್ಟಿನ ಒಂದು ಭಾಗ ತೊಗೊಂಡು ಚಪಾತಿ ಥರ ಲಟ್ಟಿಸಿ ತಗೋಬೇಕು. ಲಟ್ಟಣಿಗೆಗೆ ಸ್ವಲ್ಪ ತುಪ್ಪ ಸವರಿ ಇದನ್ನು ಚಪಾತಿ ಥರ ಲಟ್ಟಿಸ್ರಿ. ಇದನ್ನು ಈ ಥರ ಲಟ್ಸಿದ ಮೇಲೆ ಈಗ ಗ್ರೀನ್ ಕಲರ್ ಹಿಟ್ಟನ್ನು ಕೂಡ ಇದೇ ಥರ ಲಟ್ಟಿಸಿ ತಗೋರಿ. ಇದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿನೇ ಲಟ್ಸಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನಾವು ಮಾಡತ್ತಿರುವಂಥ ಸ್ವೀಟ್ ರೆಸಿಪಿ ಅಷ್ಟು ಕರೆಕ್ಟಾಗಿ ಬರ್ತೈತಿ. ನೋಡ್ರಿ, ಈಗ ನಾನು ವಿಡಿಯೋದಾಗ ತೋರ್ಸಾತಿರೋ ಥರ ಇದನ್ನು ರೋಲ್ ಮಾಡಿ ತಗೋಬೇಕು. ನಿಧಾನಕ್ಕೆ ಈ ಥರ ಸ್ವಲ್ಪ ಹಿಟ್ಟನ್ನ ತಗೊಂಡು ರೋಲ್ ಮಾಡಿರಿ. ಇದನ್ನು ರೋಲ್ ಮಾಡುವಾಗ ನಿಮ್ಗೆ ಇದು ಕೈಗೆ ಅಂಟಾಕತ್ತಿದ್ರೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಇದನ್ನು ರೋಲ್ ಮಾಡ್ಕೊಂಡು ತಗೋರಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗೈತಿ. ಈ ಸ್ವೀಟ್ ಕರೆಕ್ಟಾಗಿ ಕ್ಲೋಸ್ ಆಗುವಂಗೆ ಬಟರ್ ಪೇಪರ್ನ ಇದ್ರ ಮೇಲೆ ಕವರ್ ಮಾಡಿರಿ. ಈ ಸ್ವೀಟ್ ಸೆಟ್ ಆಗಕ್ಕೆ 20 ರಿಂದ 30 ನಿಮಿಷ ಟೈಮ್ ಬೇಕು. ನಾನು ಇದನ್ನು ಫ್ರಿಜ್ ಒಳಗೆ 15 ನಿಮಿಷ ಇಟ್ಟಿದ್ನಿ. ಫ್ರಿಜ್ ಒಳಗೆ ಇಟ್ಟರೆ ಇದು ಬೇಗನೆ ಸೆಟ್ ಆಗ್ತೈತಿ. 15 ನಿಮಿಷ ಆದಮೇಲೆ ಬಟರ್ ಪೇಪರ್ನ ತೆಗೆದು ನೋಡ್ರಿ, ಈ ಸ್ವೀಟ್ ಎಷ್ಟು ಕರೆಕ್ಟಾಗಿ ಸೆಟ್ ಆಗೈತಿ.
ಈಗ ಈ ಸ್ವೀಟ್ ನಿಮ್ಗೆ ಎಷ್ಟು ತೆಳು ಬೇಕು ಮತ್ತು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಈ ಥರ ಇದನ್ನು ಕಟ್ ಮಾಡ್ಕೊಂಡು ತಗೋರಿ. ನಾನಿಲ್ಲಿ ಸಾಧ್ಯವಾದಷ್ಟು ಇದನ್ನು ತೆಳುವಾಗಿಯೇ ಕಟ್ ಮಾಡ್ಕೊಂಡು ತೋರ್ಸತ್ತೀನಿ. ಈ ಸ್ವೀಟ್ ನೋಡಿದ್ರೆ ಅನ್ನಿಸ್ತೈತಿ ಇದು ಎಷ್ಟು ಕಾಸ್ಟ್ಲಿ ಸ್ವೀಟ್ ಇರ್ಬೋದು ಅಂತ. ನಿಮಗೂ ಗೊತ್ತು ಇದನ್ನು ಅತಿ ಕಡಿಮೆ ಖರ್ಚೊಳಗೆ ಮತ್ತು ಕಡಿಮೆ ಸಮಯದೊಳಗೆ ಮಾಡ್ಕೋಬೋದು ಅಂತ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಸಡನ್ನಾಗಿ ಏನಾದರೂ ಸ್ವೀಟ್ ತಿನ್ಬೇಕನ್ನಿಸ್ದಾಗ ಈ ಸ್ವೀಟ್ನ ಒಮ್ಮೆ ಟ್ರೈ ಮಾಡಿರಿ. ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ಯಾಗ ಮಿಸ್ ಮಾಡಲಾರ್ದ ತಿಳಿಸ್ರಿ. ಈಗ ನೋಡ್ರಿ ಎಲ್ಲ ಸ್ವೀಟ್ನು ಇದೇ ಥರ ಕಟ್ ಮಾಡಿ ತೋರ್ಸತ್ತೀನಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.